ನಮ್ಮೂರಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಗಲ್ಲಿ ಕ್ರಿಕೆಟ್ ನಡೀತಾ ಇದೆ. ಅಂದರೆ ನಮ್ಮೂರವರೇ 4 ಜನ ನೋಡಿ. 4 ನೋಡಿ ಇಲ್ಲಿ ಅಂಪೈರ್ ಆಗಿ ಸುದೀಪ್ 4 ಹಾಂ, ಸುದೀಪ್ ಸ್ಟ್ರೈಕ್ ವಿಭಾಗದಲ್ಲಿ ಸುದೀಪ್ ಇದ್ದಾನೆ ನೋಡಿ. ಅಂಪೈರ್ ಆಗಿ ಸುಬ್ಬು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀ ಆಡ್ತಿಲ್ಲನಾ? ಸೋತ್ರಾ? ಹಾಂ, ಯುಗಾದಿ ಗಲ್ಲಿ ಕ್ರಿಕೆಟ್ ನಡೀತಾ ಇದೆ. ನೀವು ಫೀಲ್ಡ್ ನೋಡಿ ಹೆಂಗಿದೆ. ಓಡ ಕ್ರಿಕೆಟಲ್ಲಿ ಎಷ್ಟು ಕ್ರೇಜ್ ಇದೆ ಅಂತ ಇದ್ರ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ನೈಸ್ ಬೌಲಿಂಗ್. ಮತ್ತೊಂದು ಈಗ 18ಕ್ಕೆ 25 ರನ್ ಬೇಕು. 4ನೇ ಓವರ್ ಇದು. ಬಾಲ್ 17ಕ್ಕೆ 25. ಬೋಲ್ಡ್. ಎಸ್, ವೆರಿ ಗುಡ್. 2ನೇ ಕ್ರಮಾಂಕದ ಆಟಗಾರ ಸುಪ್ರೀತ್. ಸುಮಂತ್ 3 ಡಾಟೆಡ್ ಬಾಲ್ ಆಗಿದೆ. 15ಕ್ಕೆ 25. 15ಕ್ಕೆ 25. ಫೇಮಸ್ ಇವನು. ಅಂಪರ್ಶಿಪ್ ಚೆನ್ನಾಗಿ ಮಾಡ್ತಾನೆ. ಬ್ಯಾಟಿಂಗ್ ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ, ಅಂಪರ್ಶಿಪ್ ಅಂತೂ ವೆರಿ ಗುಡ್ ಬೌಲಿಂಗ್. ಸುದೀಪ್ ಅಂತೇಳಿ. ಸೋತೇನಾ? ಗೆದ್ದಿದ್ದೀರಾ? ಆಡಿರ್ಬೇಕೆ? ಹಾಂ ಮತ್ತೆ ನೋಡಿ. ಇಲ್ಲ, ನಾಟ್ ಔಟ್. ಚೆನ್ನಾಗಿ ಆಡ್ತಿದ್ದಾರೆ ಗಲ್ಲಿ ಕ್ರಿಕೆಟ್. ಒಂಥರ ಕ್ರೇಜ್ ಇದು. ಸೆಮಿಫೈನಲ್ ಮ್ಯಾಚ್ ನಡೀತಾ ಇರುವಂಥದ್ದು. 12 ಎಸೆತದಲ್ಲಿ 24 ರನ್ಗಳು ಬೇಕಾಗಿದೆ. ನೋಡೋಣ ಯಾವ ಟೀಮ್ ಗೆಲ್ಲುತ್ತೆ ಅಂತೇಳಿ. ಕ್ಷೇತ್ರ ರಕ್ಷಕರಾಗಿ ರೆಡ್ ರೈಡರ್ಸು, ಬ್ಯಾಟಿಂಗ್ ಆಗಿ ಹಳ್ಳಿ ಬಾಯ್ಸ್. 11ಕ್ಕೆ 24 ರನ್ಗಳು ಬೇಕು. ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಕ್ಯಾಪ್ಟನ್ ಏನೋ ಹೇಳಿಕ್ಕೆ ಹೋಗ್ತಾ ಇದ್ದಾರೆ, ನೋಡೋಣ. ಅಂತ ರಿಟೈರ್ಡ್ ಆಟಗಾರರಪ್ಪ ಇವರು. ಫೈನಲ್ಗೆ ಹೋಗಿದ್ದಾರೆ ನೋಡಿ. ಅಪ್ಪ ಬೌಲಿಂಗ್ ವಿಭಾಗದಲ್ಲಿದ್ದರೆ ಮಗ ಬ್ಯಾಟಿಂಗ್ ವಿಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೋಡಿ. ಅಪ್ಪ ಮಗನಾಟ ಈಗ. ಫ್ಯಾಬ್ಯುಲಸ್. 9ಕ್ಕೆ 18 ವೈಡ್. ಮತ್ತೊಂದು 6. ಅಪ್ಪನಿಗೆ ಹಿಗ್ಗ ಮುಗ್ಗ ಹೊಡಿತಾ ಇದೆ ಮಗ. ಮಾತು ಒಯ್ಯಲೇ. 6 ಎಸೆತದ ಮುಂದೆ 10ರ ಓಟ. 6 ಎಸೆತ 10 ಓಟಗಳು ಬೇಕು. ನೋಡೋಣ ಯಾರು. ಸಾಕತ್ತಾಗಿ ಹೊಡೆದ. ಎಸ್, ಉತ್ತಮ ಬ್ಯಾಟಿಂಗ್. ಭುವನ್ 3 6. ಮ್ಯಾಚು ಕೈ ಚೆಲ್ತಾ ಇದ್ದಿದ್ದನ್ನು ಮತ್ತೆ
ತಮ್ಮ ತಂಡಕ್ಕೆ ತಂದ್ಕೊಂಡಿದ್ದಾನೆ. ಹಳ್ಳಿ ಬಾಯ್ಸ್ನ ಹೆಸರಾಂತ ಆಟಗಾರ. ಎಸ್ ಅವೇನ್ ಸೂಪರ್ ಆಟ. ಇದರೊಂದಿಗೆ ಭುವನ್ ಯಾರು ಅವನಾ? ವೆರಿ ಗುಡ್ ಭುವನ್. 4 ಸಿಕ್ಸ್ ಹೊಡೆದು ತಂಡವನ್ನು ಗೆಲ್ಲಿಸಿದ್ದಾನೆ. ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ ಸುದೀಪ್.